ವಿಮಾನಗಳು ದಾರಿ ತಪ್ಪಿದ ಸುದ್ದಿಯನ್ನ ಕೇಳಿರ್ತೀರಾ. ಆದ್ರೆ ಇಲ್ಲಿ ರೈಲು ದಾರಿ ತಪ್ಪಿದ ಸುದ್ದಿ ಬಂದಿದೆ. ಸಾಮಾನ್ಯವಾಗಿ ನಾವು ವಾಹನಗಳಲ್ಲಿ ಹೋಗುವಾಗ ಮಿಸ್ ಆಗಿ ಬೇರೆ ರೂಟ್ ತಗೊಂಡ್ಬಿಡ್ತೀವಿ. ಇನ್ನು ವಿಮಾನಗಳು ಕೂಡ ದಾರಿ ತಪ್ಪಿದಂತಹ ಸುದ್ದಿಗಳು ಸಾಕಷ್ಟು ಕೇಳಿರ್ತೀವಿ. ಬಟ್ ರೈಲು ಕೂಡ ದಾರಿ ತಪ್ಪಿದಂತಹ ಸುದ್ದಿ ಬಂದಿದೆ. ಈಗ ಎಲ್ಲಿಗೋ ಹೊರಟಿದ್ದ ರೈಲು ಮತ್ತೆಲ್ಲಿಗೋ ಹೋಗಿದೆ. ಮೇ 21ರಂದು ಮುಂಬೈನಿಂದ ಹೊರಟಿದ್ದ ರೈಲು ಉತ್ತರ ಪ್ರದೇಶದ ಬದಲು ಒಡಿಶಾಗೆ ಹೋಗಿದೆ. ಮೇ 21ರಂದು ಮುಂಬೈನಿಂದ ಉತ್ತರ ಪ್ರದೇಶಕ್ಕೆ ಹೋಗಬೇಕಾಗಿದ್ದಂತಹ ರೈಲು ಒಡಿಶಾಗೆ ಹೋಗಿರುವಂತಹ ಘಟನೆ ಇದು. ಉತ್ತರ ಪ್ರದೇಶದ ಕಾರ್ಮಿಕರನ್ನ ಹೊತ್ತಿದ್ದ ಶ್ರಮಿಕ್ ರೈಲು ಮುಂಬೈನಿಂದ ಗೋರಖ್ಪುರಕ್ಕೆ ಹೋಗಬೇಕಾಗಿತ್ತು. ಆದ್ರೆ ಇದು ಹೋಗಿ ತಲುಪಿದ್ದು ಮಾತ್ರ ಒಡಿಶಾದ ರೂರ್ಕೆಲಾಗೆ. ಮಹಾರಾಷ್ಟ್ರದ ನಾಗ್ಪುರ ಬಳಿ ಮಾರ್ಗ ಬದಲಾವಣೆಯಾಗಿದೆ. ಗೋರಖ್ಪುರ ಮಾರ್ಗದಲ್ಲಿ ಹೆಚ್ಚು ರೈಲು ಓಡಾಟ. ಇದೇ ಕಾರಣಕ್ಕೆ ಮಾರ್ಗವನ್ನ ರೈಲ್ವೆ ಅಧಿಕಾರಿಗಳು ಬದಲು ಮಾಡಿದ್ದಾರೆ. ಚಾಲಕನ ತಪ್ಪಿಲ್ಲ ಅಂತ ರೈಲ್ವೆ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲೇ ಮಾರ್ಗ ಬದಲಾವಣೆ ಆಗಿತ್ತು ಅಂತ ಇಲಾಖೆ ಹೇಳಿದೆ. ಹೈಫೈ ಸಲೂನ್ಗಳು ಕೂಡ ಈಗ ಓಪನ್ ಆಗಿದೆ. ಸ್ಪಾ ಸೇವೆ ಇಲ್ಲ. ಬ್ಯೂಟಿ ಸಲೂನ್ಗಳಲ್ಲಿ ಕೆಲವು ಸೇವೆ ಮಾತ್ರ ಲಭ್ಯ ಇದೆ. ಅದಕ್ಕೂ ಗ್ರಾಹಕರು ಕಾಯಬೇಕು. ಬರುವ ಎಲ್ಲ ಗ್ರಾಹಕರು ಪಾರ್ಲರ್ ಕೊಡೋ ವಿಶೇಷ PPE ಕಿಟ್ ಅನ್ನ ಧರಿಸಬೇಕು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೌಮ್ಯ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಸ್ಪಾ ಮತ್ತೆ ಸಲೂನ್ಗಳನ್ನ ತೆರೆಯೋದಿಕ್ಕೆ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟ ನಂತರ ನಿಧಾನಕ್ಕೆ ಒಂದೊಂದೇ ಸ್ಪಾಗಳು ಸಲೂನ್ಗಳು ಓಪನ್ ಆಗ್ತದೆ. ನಾವೀಗ ಲ್ಯಾವೆಲ್ಲೆ ರೋಡ್ ನಲ್ಲಿ ಇರುವಂತಹ ಬಾಡಿ ಕ್ರಾಫ್ಟ್ ಸಲೂನ್ ನಲ್ಲಿ ಇದೀವಿ. ನೀವು ನೋಡಬಹುದು ಇಲ್ಲಿ ಮಾಡಿರುವಂತಹ ಅರೇಂಜ್ಮೆಂಟ್ಸ್ ಅಂದ್ರೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ ಅನ್ನುವಂತ ಒಂದು ಅನುಮಾನ ಶುರುವಾದಾಗ್ಲೇ ಈ ಇಡೀ ತಂಡ ಬಾಡಿ ಕ್ರಾಫ್ಟ್ ನ ತಂಡ ಇದಕ್ಕೋಸ್ಕರ ರೆಡಿ ಆಗೋದಿಕ್ಕೆ ಶುರು ಆಯ್ತು. ಸುಮಾರು 15ರಿಂದ 20 ದಿನಗಳ ತನಕ ಅವರು ತಮ್ಮ ಎಲ್ಲಾ ಸ್ಟಾಫ್ಗೆ ವಿಡಿಯೋ ಕಾಲ್ಸ್ ಮೂಲಕ ಹೆಚ್ಚಿನ ಒಂದು ತರಬೇತಿನ ಕೊಡೋದಿಕ್ಕೆ ಶುರು ಮಾಡಿದ್ರು. ನೀವು ನೋಡಬಹುದು ಇಲ್ಲಿ ಒಟ್ಟು 3 ಚೇರ್ಸ್ ಇದೆ. ಇಲ್ಲಿ ಇದು ಹೇರ್ ಸ್ಪಾಗೆ ಹೇರ್ ವಾಶ್ಗೆ ಅಂತ ಇರುವಂತಹ ಪ್ಲೇಸ್ ಇದು. ಈ 3ರಲ್ಲಿ ಕೇವಲ ಒಂದನ್ನು ಮಾತ್ರ ಅವ್ರು ಬಳಸ್ತಾ ಇದ್ದಾರೆ. ಇನ್ನೊಂದನ್ನ ಕಂಪ್ಲೀಟ್ ಆಗಿ ಸೀಲೇ ಮಾಡ್ಬಿಟ್ಟಿದ್ದಾರೆ. ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಬೇಕು ಅಂದ್ರೆ ಇನ್ನೊಂದನ್ನು ಬಳಸೋದಕ್ಕೆ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡುವಂತ ಒಂದು ಪ್ರಯತ್ನ. ಅದ್ರ ಜೊತೆಗೆ ಯಾವಾಗ್ಲೂ ಇಲ್ಲಿರುವಂತಹ ಎಲ್ಲಾ ಚೇರ್ಸ್ ಮೇಲೆ ಕೂಡ ಕಸ್ಟಮರ್ಸ್ ಇರ್ತಾ ಇದ್ರು. ಈಗ ಜನರನ್ನ ಜಾಸ್ತಿ ಎಂಟರ್ಟೈನ್ ಮಾಡೋದು ಬೇಡ, ಒಂದೇ ಸಲ ತುಂಬಾ ಜನ ಬರೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಕೇವಲ ಒಂದು ರೋ ನಲ್ಲಿ ಒಂದು ಚೇರ್ ನಲ್ಲಿ ಮಾತ್ರ ಒಬ್ರು ಕಸ್ಟಮರ್ಗೆ ಸರ್ವಿಸ್ ನ ಕೊಡ್ತಾ ಇದ್ದಾರೆ. ಅವರು ಕೂಡ ಮಾಸ್ಕ್ ಹಾಕೊಂಡಿರ್ತಾರೆ. ಈ ಒಂದು ಸಲೂನ್ಗೆ ಬರುವಂತಹ ಕಸ್ಟಮರ್ಸ್ ಏನಿದ್ದಾರೆ ಅವರು ಕೂಡ ಇಲ್ಲಿ ಬಂದ ನಂತರ ಒಂದು ಇದಕ್ಕೆ ಅಂತಾನೆ ಮಾಡಿರುವಂತಹ ಒಂದು PPE ಸೆಟಪ್ ನ ಅವರು ಹಾಕೊಳ್ಬೇಕು. ಅದಕ್ಕೋಸ್ಕರ ಈ ಸಲೂನ್ ನಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಅಂತ ಮಾತ್ರ ಅದು ಮಿನಿಮಲ್ ಇರುತ್ತೆ. ಕೇವಲ 160 ರೂಪಾಯಿನೋ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಇಲ್ಲಿರುವಂತಹ ಸ್ಟಾಫ್ ಎಲ್ಲರೂ ಕೂಡ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಜೊತೆ ಕಾಂಟ್ಯಾಕ್ಟ್ ಬರ್ದಲೇ ಇರೋ ರೀತಿನಲ್ಲಿ ಅವರಿಗೆ ಮಾಸ್ಕ್ ಕೊಟ್ಟಿದ್ದಾರೆ. ತಲೆಗೆ ಕವರ್ ಮಾಡೋದಕ್ಕೆ ಒಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬಾಡಿ ಅಪ್ಪರ್ ಪಾರ್ಟ್ ಕವರ್ ಮಾಡೋದು ಅದಲ್ಲದೆ ಮುಂದ್ಗಡೆ ಒಂದು ಶೀಲ್ಡ್ ಕೂಡ ಕೊಟ್ಟಿದ್ದಾರೆ. ಇದರಿಂದಾಗಿ ಒಂದ್ ವೇಳೆ ಅವರು ಮಾತಾಡ್ತಾ ಇರಬೇಕಾದ್ರೆ ಕಸ್ಟಮರ್ಸ್ ಜೊತೆ ಒಂದ್ ವೇಳೆ ಏನಾದ್ರೂ ಬಾಯಿಂದ ಎಂಜಲ್ ಹಾರಿದ್ರೆ ಆಗ ಅದು ಎಲ್ಲೂ ಕೂಡ ಸ್ಪ್ರೆಡ್ ಆಗದಲ್ಲೇ ಇರೋ ರೀತಿನಲ್ಲಿ ಮುನ್ನೆಚ್ಚರಿಕೆಯನ್ನ ತಗೊಂಡಿದ್ದಾರೆ. ಇದೆಲ್ಲದರ ಜೊತೆನಲ್ಲಿ ಪ್ರತಿ ಕಡೆ ಕೂಡ ಸ್ಯಾನಿಟೈಸೇಷನ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಈ ಇಡೀ ಒಂದು ಏರಿಯಾ ಏನಿದೆ ಈ ಏರಿಯಾನಲ್ಲಿ ಒಂದು ಚೇರ್ ನಲ್ಲಿ ಒಬ್ರು ಕಸ್ಟಮರ್ ಬಂದು ಕೂತ್ಕೊಂಡು ಸರ್ವಿಸ್ ತಗೊಂಡು ಹೋದ್ರು ಅಂತಾದ್ರೆ ಆ ಇಡೀ ಚೇರ್ನ ಜೊತೆಗೆ ಆ ಇಡೀ ಪ್ಲೇಸ್ ನ ಅವರು ಕ್ಲೀನ್ ಮಾಡ್ತಾರೆ. ಪ್ರತಿ ಟೇಬಲ್ ಪಕ್ಕ ಕೂಡ ಡಿಸ್ಇನ್ಫೆಕ್ಟೆಂಟ್ ಗಳನ್ನ ಇಟ್ಟಿದ್ದಾರೆ. ಅದನ್ನ ಬಳಸಿ ಸಂಪೂರ್ಣವಾಗಿ ಇದನ್ನ ಸ್ವಚ್ಛ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಬರುವಂತವರಿಗೆ ಏನೇನೋ ಮೊದಲೆಲ್ಲ ಸಿಗ್ತಾ ಇತ್ತು ಸರ್ವಿಸಸ್ ಅದಷ್ಟನ್ನು ಕೂಡ ಇವಾಗ ಕೊಡ್ತಾ ಇಲ್ಲ. ಯಾಕೆಂದ್ರೆ ಸ್ಪಾ ಸರ್ವಿಸಸ್ ಅಂತೂ ಇನ್ನೂ ಸ್ಟಾರ್ಟ್ ಆಗಿಲ್ಲ. ತಮಗೆ ತೋಚಿದಂತಹ ಸೇಫ್ಟಿ ಮೆಷರ್ಸ್ ನ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಫಾಲೋ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸ ಕೂಡ ಎಲ್ಲಾ ಕಡೆ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.